ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಗುರುದ್ವಾರದ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಪಂಥರತ್ನ ಶಿರೋಮಣಿ ಸರ್ದಾರ್ ಜೋಗಾ ಸಿಂಗ್ ಜಿಯವರ 90ನೇ ಹುಟ್ಟುಹಬ್ಬ ನಿಮಿತ್ತವಾಗಿ ಬೇದರ್ ನಗರದ ಗುರುದ್ವಾರದಲ್ಲಿರುವ ಗುರುನಾನಕ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಬಹಳ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಈ ಶಿಬಿರಕ್ಕೆ ಗುರುದ್ವಾರ ಪ್ರಬಂಧಕ ಕಮಿಟಿ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅವರು ಚಾಲನೆ ನೀಡಿದರು. ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಹಾಗೂ ಗುರುನಾನಕ್ ಆಸ್ಪತ್ರೆ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಗುರುನಾನಕ್ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಈ ಕುರಿತಂತೆ ಮಾತನಾಡಿ, ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಹಾಗೂ ಗುರುನಾನಕ್ ಆಸ್ಪತ್ರೆ ಬೀದರ್ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು, ರಕ್ತದಾನ ಶಿಬಿರ ತುಂಬಾ ಸಂತಸ ತಂದಿದೆ. ಇಂತಹ ಕಾರ್ಯಗಳಿಂದ ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತದೆ. ರಕ್ತ ಕೊಟ್ಟು ಜನರ ಜೀವ ಉಳಿಸುವ ಕಾರ್ಯ ಶ್ಲಾಘನೀಯಕರವಾಗಿದೆ ಎಂದು ತಿಳಿಸಿದರು. ರಕ್ತದಾನವೇ ಮಹಾದಾನ. ರಕ್ತ ಕೊಡುವುದಕ್ಕೆ ಬಹಳಷ್ಟು ಜನರು ಹಿಂಜರಿಯುತ್ತಾರೆ. ಇಂತಹದ್ದೇನೂ ಅಲ್ಲ. ನಾವು ಎಷ್ಟು ರಕ್ತದಾನ ಮಾಡುತ್ತೇವೆಯೋ ಅಷ್ಟು ತಾಜಾ ರಕ್ತ ನಮ್ಮ ದೇಹದಲ್ಲಿ ಬರುತ್ತದೆ. ಪ್ರತಿಯೊಬ್ಬರೂ ಕೂಡ ರಕ್ತದಾನ ಮಾಡಬೇಕು ಎಂದು ಸಲಹೆ ನೀಡಿದರು. ರೋಟರಿ ಕ್ಲಬ್ನ ಸಲಹೆಗಾರರಾದ ಬಸವರಾಜ ದನ್ನೂರ್ ಅವರು ಮಾತನಾಡಿ, ಗುರುನಾನಕ್ ಸಂಸ್ಥೆಯು ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ. ಬಲ್ಬೀರ್ ಸಿಂಗ್ ಅವರ ಕೊಡುಗೆ ಅಪಾರವಾಗಿದೆ ಎಂದು ಬಣ್ಣಿಸಿದರು. ಇದೇ ವೇಳೆ ರೋಟರಿ ಕ್ಲಬ್ನ ಸಿಲ್ವರ್ ಸ್ಟಾರ್ನ ಅಧ್ಯಕ್ಷ ಸರ್ದಾರ್ ಪುನೀತ್ ಸಿಂಗ್, ಕಾರ್ಯದರ್ಶಿ ಪೂಜಾ ಜಾರ್ಜ್ ಹಾಗೂ ಇನ್ನಿತರರು ಮಾತನಾಡಿದರು. ಈ ವೇಳೆ ಕೋಶಾಧಿಕಾರಿ ಅಮಯ್ ಸಿಂಧೋಲ್, ಪ್ರಧಾನ ಕಾರ್ಯದರ್ಶಿ ಸ್ಫೂರ್ತಿ ದನ್ನೂರ್, ಕಿರಣ್ ಸಾಮ್ವೆಲ್, ನವೀನ್ ಗೋಯಲ್, ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ನಿಶಾ ಕೌರ್, ಮುಖ್ಯ ನಿರ್ವಾಹಕ ಅಧಿಕಾರಿ ಕಾಮೇಶ್ವರ್ ರಾವ್, ಡಾಕ್ಟರ್ ಸಂಗಮೇಶ್ ವಡಗಾಮೆ, ಅಭಿಷೇಕ್ ಚಿಂತಾಮಣಿ, ಭಾವೇಶ್ ಪಾಟೀಲ್, ಅಶೋಕ್ ಹೆಬ್ಬಾಳೆ, ಮಂಜು ಹೂಗಾರ್, ಮಹೇಶ್ ಚಿಮ್ಕೋಡ್, ಸಂಗಮೇಶ್ ಹಟ್ಟಿ, ರಾಘವೇಂದ್ರ ರಜಂತಲ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. गुरु नानक हॉस्पिटल बीदर और रोटरी क्लब ऑफ बीदर सिल्वर स्टार जॉइंट वेंचर है, आज ब्लड कैंप ऑर्गेनाइज़ करे हैं गुरु नानक हॉस्पिटल में। तो मैं सबसे पहले मैं रोटरी क्लब रोटेरियंस को मैं मुबारकबाद देना चाहती हूँ। ये इतना अच्छा वंडरफुल इनिशिएटिव है उनके तरफ से। ये ब्लड डोनेशन कैंप हमारे गुरु नानक हॉस्पिटल में उन्होंने ऑर्गेनाइज़ किया है। तो एक ये फाउंडर प्रेसिडेंट हमारे सरदार जोगा सिंह जी का बर्थ एनिवर्सरी है 91 ऑन 26 दिसंबर। तो इसके सेलिब्रेशन में ये ब्लड कैंप ऑर्गेनाइज़ किया है। तो हम हर साल सरदार जोगा सिंह जी कल्याण कर्नाटका मेमोरियल अवार्ड्स हमने फ्लोट किया है और लास्ट ईयर से हम कर रहे हैं। तो इस साल भी 26 को हम 10 अवार्डीज़ को अवार्ड्स दे रहे हैं ऑल ओवर इंडिया से, एंड बेसिकली मोर फ्रॉम कल्याण कर्नाटका रीजन। तो इस ज्यूरी के चेयरमैन NK पाटिल ऑनरेबल जस्टिस थे। तो बहुत ही दुख से बताना पड़ता है कि रिसेंटली 15 दिन पहले उनका देहांत हुआ। तो वो जूरी के चेयरमैन थे। तो उनकी बहुत ही उनकी ख्वाहिश थी कि फाउंडर प्रेसिडेंट के बर्थ एनिवर्सरी पर हम ब्लड डोनेशन कैंप ऑर्गेनाइज़ करें। तो मुझे खुशी है कि हम उनकी जो ख्वाहिश थी वो पूरी कर पाए हैं। और रोटेरियंस की मैं उनको धन्यवाद देती हूँ कि जो हमारा ये इच्छा थी उन्होंने हमारे साथ मिलकर ये पूरी की है। तो बहुत सारे रोटेरियंस और बहुत सारे लोग यहाँ पर आए हैं ब्लड डोनेट करने के लिए। तो एक ये अच्छा मैसेज हम स्प्रेड कर रहे हैं लोगों में कि ब्लड डोनेट करने से ब्लड बनता है, क्योंकि हम जब कुछ देते हैं तो भगवान हमारे झोली में और डालता है। तो उसी कॉन्सेप्ट से अभी यहाँ पे जितना हम ब्लड देंगे उतना फ्रेश ब्लड बॉडी में आएगा। तो ये जो कॉन्सेप्ट है ये फ्लोट करना चाहते हैं लोगों में, क्योंकि बहुत सारे लोग डरते हैं ब्लड देने से। वो समझते हैं कि ब्लड डोनेट करने से कमज़ोरी हो जाती है, पर ऐसा नहीं है। ब्लड आप डोनेट करेंगे तो आप में बॉडी में और फ्रेश ब्लड बनेगा। तो ये मैसेज हम सबको फ्लोट कर रहे हैं। और रक्तदान सबसे बड़ा महादान है। तो ये हमारी विनती है सब लोगों से कि एक कैंप में पार्टिसिपेट करें और आके ब्लड डोनेट करें। थैंक यू। ಬೀದರ್ನಲ್ಲಿ ಒಂದು ಹೊಸ ರೋಟರಿ ಕ್ಲಬ್ ರಚನೆಯಾಗಿದೆ. ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್. ಸುಮಾರು 70 ಜನ ಯಂಗ್ ಬಿಸ್ನೆಸ್ಮೆನ್, ಯಂಗ್ ಪ್ರೊಫೆಷ್ನಲ್ಸ್ ಈ ಒಂದು ಕ್ಲಬ್ಬಿನ ಸದಸ್ಯರಾಗಿದ್ದಾರೆ. ಅವರು ಇವತ್ತು ಗುರುನಾನಕ್ ಹಾಸ್ಪಿಟಲ್ನಲ್ಲಿ ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ. ಇದು ಅವರ 3ನೇ ಪ್ರಾಜೆಕ್ಟ್. ಅವರ ಮೊದಲನೇ ಪ್ರಾಜೆಕ್ಟು ಬೀದರ್ನಲ್ಲಿ ಒಂದು ಸೈಕಲ್ ಬಳಕೆಯನ್ನು ಹೆಚ್ಚು ಮಾಡಬೇಕು, ನಿಸರ್ಗವನ್ನು ಕಾಪಾಡಬೇಕು ಹಾಗೂ ಫ್ಯೂಲ್ ವನ್ನು
ಸೇವ್ ಮಾಡಬೇಕನ್ನೋ ಒಂದು ಮೆಸೇಜನ್ನು ಹೊತ್ಕೊಂಡಿರುವಂಥ ಸೈಕ್ಲೋಥಾನ್ ಮೊದಲನೇ ಪ್ರಾಜೆಕ್ಟ್ ಮಾಡಿದರು. ಎರಡನೇ ಪ್ರಾಜೆಕ್ಟು ನಮ್ಮ ಈ ಒಂದು ಚಳಿಗಾಲ, ಈ ವರ್ಷ ತುಂಬ ಚಳಿ ಇದೆ. ಈ ಚಳಿಯಲ್ಲಿ ಅನೇಕ ನಿರ್ಗತಿಕರು ಒಂದು ಕನಿಷ್ಠವಾದಂತಹ ಒಳ್ಳೆಯ ಕಂಬಳಿ ಕೂಡ ಇರೋದಿಲ್ಲ, ಅವ್ರ ಹತ್ರ ಒಂದು ಬ್ಲ್ಯಾಂಕೆಟ್ ಇರೋದಿಲ್ಲ. ಅಂಥ ಜನರನ್ನು ಗುರುತಿಸಿ ಅವರ ಇರುವಂಥ ಫುಟ್ಪಾತು, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ಗೆಲ್ಲ ಹೋಗಿ ಅಲ್ಲಿ 100 ಒಳ್ಳೆಯ ಗುಣಮಟ್ಟದ ಕಂಬಳಿಗಳನ್ನು ವಿತರಣೆ ಮಾಡಿದ್ದಾರೆ. ಇವತ್ತು 3ನೇ ಪ್ರಾಜೆಕ್ಟು ಈ ಒಂದು ರಕ್ತದಾನ ಶಿಬಿರ. ಇದು ಭಾಳ ಮಹತ್ವವಾದಂಥ ಕಾರ್ಯ. ಅನೇಕ ರೋಗಿಗಳು ಒಂದು ರಕ್ತದ ಕೊರತೆಯಿಂದ ಇವತ್ತು ಸಾವನ್ನಪ್ತಾ ಇದ್ದಾರೆ. ಇದಕ್ಕಾಗಿ ರಕ್ತದಾನ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದರ ಒಂದು ಮಹತ್ವವನ್ನು ಅರಿತು ಇವತ್ತು ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಅಧ್ಯಕ್ಷರಾಗಿರುವಂಥ ಸರ್ದಾರ್ ಪುನೀತ್ ಸಿಂಗ್ ಅವರು ಮತ್ತು ಕಾರ್ಯದರ್ಶಿ ಪೂಜಾ ಜಾರ್ಜ್, ಆಮೇಲೆ ಈ ಕ್ಲಬ್ಬಿನ ಎಲ್ಲ ಸದಸ್ಯರು ಸೇರಿ ಇವತ್ತು ಗುರುನಾನಕ್ ದೇವ್ ಹಾಸ್ಪಿಟಲ್ನ ಒಂದು ಸಹಭಾಗಿತ್ವದಲ್ಲಿ ಅವರ ಒಂದು ಕೋಆಪ್ರೇಷನ್ನಲ್ಲಿ ಈ ಒಂದು ರಕ್ತದಾನ ಕ್ಯಾಂಪ್ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ 25 ಜನ ಈಗಾಗಲೇ ರಕ್ತದಾನ ಮಾಡಿದ್ದಾರೆ. ಪ್ರಾರಂಭವಾಗಿ ಒಂದು ತಾಸಿನಲ್ಲಿ 25 ಜನ ಮಾಡಿದ್ದಾರೆ. ಸುಮಾರು 60-70 ಸಂಖ್ಯೆಗೆ ಅದು ಹೋಗಬಹುದು, 70 ಜನ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. स्टार रोटरी क्लब से हम लोग आज यहाँ पर ब्लड डोनेशन कैंप कर रहे हैं रोटरी क्लब के तरफ से। जो सरदार जोगा सिंह जी जो फाउंडर गुरु नानक ग्रुप ऑफ इंस्टीट्यूशन के जो फाउंडर है, उनका जो बर्थ एनिवर्सरी है 91 बर्थ एनिवर्सरी जो उनका 26 दिसंबर में है, तो उनके साथ उनके याद में एक ब्लड डोनेशन कैंप विथ रोटरी क्लब सिल्वर स्टार के तरफ से सारा ऑर्गेनाइज़ किया है। सारे रोटरी क्लब के मेंबर 70 मेंबर्स हैं हमारे क्लब में, सारे यंग एंड डायनामिक मेंबर्स हैं। सब इनका सपोर्ट से काफ़ी लोग आए। अभी डोनेशन ऑलमोस्ट 35 डोनेशंस अब तक हो गए हैं। आई थिंक हम लोग 100 डोनेशंस करेंगे आज। तो ऐसे ही सबका सपोर्ट हमको मिलते जाए और हम आगे ऐसे ही सोशल कॉज करें। और ब्लड डोनेशन अभी स्टार्ट विद जैसे साइकिल मैराथन किए, ब्लैंकेट डोनेशन किए, और ब्लड डोनेशन एक बहुत बड़ा दान है। तो ऐसे ही अच्छे कॉज हम करते जाए, आप लोगों का सबका सपोर्ट रहे। ಎಲ್ರಿಗೂ ಇವತ್ತು ನಾವು ಇಲ್ಲಿ ಸೇರಿದಂಥ ಕಾರ್ಯಕ್ರಮ ಏನು ಅಂತಂದರೆ, ನಾವು ರಕ್ತದಾನ ಮಾಡ್ತಾ ಇದ್ದೀವಿ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರಿಂದ. ನಾನು ಪೂಜಾ ಜಾರ್ಜ್ ಸ್ಯಾಂಬಲ್, ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ದು ಸೆಕ್ರೆಟ್ರಿ. ಇವತ್ತು ನಮ್ಮ ಕ್ಲಬ್ ಆ್ಯಕ್ಚುಲಿ ಫೆಬ್ರವರಿಯಲ್ಲಿ ಲಾಂಚ್ ಆಗೋದಿದೆ, ಚಾರ್ಟರ್ ಆಗೋದಿದೆ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಪ್ರೆಸಿಡೆಂಟ್ ಸರ್ ಅವರಾಗಲಿ, ಪುನೀತ್ ಸರ್ ಅವರಾಗಲಿ, ಮತ್ತು ನಾವೆಲ್ಲ ಕ್ಲಬ್ ಮೆಂಬರ್ಸ್ ಎಲ್ಲ ಡಿಸೈಡ್ ಏನು ಮಾಡಿದ್ವಿ ಅಂತಂದರೆ, ರೋಟರಿ ಕ್ಲಬ್ ಸ್ಟ್ಯಾಂಡ್ಸ್ ಫಾರ್ ಗುಡ್ ವಿಲ್ ಇನ್ ದ ಸೊಸೈಟಿ, ಗುಡ್ ಸರ್ವಿಸ್ ಆಫ್ ದ ಸೊಸೈಟಿ. ಸೊ ಅದು ಸೊಸೈಟಿಗೆ ನಾವು ಏನಾದರೂ ಕೊಡೋಣ, ನಮ್ಮದು ಕ್ಲಬ್ ಚಾರ್ಟರ್ ಮುಂದೆ ಆಗಲಿ, ನಾವು ಏನಾದರೂ ಸೊಸೈಟಿಗೆ ಕೊಡೋಣ ಅಂದ್ಕೊಂಡು ಇದು ನಮ್ಮದು 3ನೇ ಪ್ರಾಜೆಕ್ಟ್ ನಾವು ಮಾಡ್ತಾಯಿದ್ದೀವಿ. ನಮ್ಮ ಫಸ್ಟ್ ಪ್ರಾಜೆಕ್ಟ್ ಏನಿತ್ತು ಅಂತಂದರೆ, ನಾವೊಂದು ದೊಡ್ಡದಾಗಿ ಸೈಕಲ್ ಮ್ಯಾರಥಾನ್ ಹಮ್ಮಿಕೊಂಡಿದ್ವಿ ಗ್ರೀನರ್ ಇನಿಷಿಯೇಟಿವ್ಗೋಸ್ಕರ. ನಮ್ಮ ಗ್ರೀನರ್ ಇಂಡಿಯಾ ಆಗಲಿ, ಎಲ್ಲರೂ ಸೈಕಲ್ ಜಾಸ್ತಿ ಯೂಸ್ ಮಾಡಲಿ ಅಂತ. ಸೆಕೆಂಡ್ ನಮ್ಮ ಪ್ರಾಜೆಕ್ಟ್ ಏನಿತ್ತು ಅಂತಂದರೆ, ಚಳಿಗಾಲದಲ್ಲಿ ಎಲ್ರಿಗೂ ಬ್ಲ್ಯಾಂಕೆಟ್ಸ್, ಯಾರು ರೋಡ್ ಮೇಲಿದ್ದಾರೆ, ಬಡ ಜನ ಇದ್ದಾರೆ, ಯಾರ ಹತ್ರ ಇರೋಕ್ಕೆ ಮನೇನೂ ಇಲ್ಲ, ಅಂಥವ್ರಿಗೆಲ್ಲ ನಾವು ಕಂಬಳಿ ಬ್ಲ್ಯಾಂಕೆಟ್ಸ್ ಕೊಟ್ಟಿದ್ವಿ. ಸುಮಾರು 100 ಬ್ಲ್ಯಾಂಕೆಟ್ಸ್ ಎಲ್ಲ ನಾವು ಡೊನೇಟ್ ಮಾಡಿದ್ವಿ ಮೊನ್ನೆ. ಮತ್ತು ಇದು ನಮ್ಮ 3ನೇ ಪ್ರಾಜೆಕ್ಟ್ ರಕ್ತದಾನನೇ ಎಲ್ರಿಗಿಂತ ಮಹಾನ್ ದಾನ. ಯಾಕಂದರೆ ನಿಮ್ಮದು ರಕ್ತದಿಂದ 1 ಪೈಂಟ್ ಆಫ್ ಬ್ಲಡ್ಡಿಂದನೇ 3 ಜನದ್ದು ಲೈಫ್ ಸೇವ್ ಆಗ್ಬೋದು. ಸೊ ಅಂಥ ಒಂದು ದೊಡ್ಡ ದಾನಕ್ಕಿಂತ ಜಾಸ್ತಿ ಯಾವ ದಾನನೇ ಆಗಲ್ಲ. ಅದಕ್ಕೆ ನಾವು ಡಿಸೈಡ್ ಮಾಡಿದಾಗ ಪುನೀತ್ ಸರ್ ಅವರು ಮುಂದೆ ಬಂದುಬಿಟ್ಟು ನಮಗೆ ಅವರು ಸ್ಪೇಸ್ ಕೊಟ್ಟರು, ಅವ್ರು ಹಾಸ್ಪಿಟಲ್ ಕೊಟ್ಟರು. ಅವ್ರಿಗೆ ತುಂಬ ತುಂಬ ಧನ್ಯವಾದ. ನಮ್ಮದು ಸಿಲ್ವರ್ ಸ್ಟಾರ್ ಕ್ಲಬ್ಬಲ್ಲಿ 66 ಜನ ಇದ್ದಾರೆ, ಅವರು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾವು ಡಿಸೈಡ್ ಮಾಡಿದ ತಕ್ಷಣ ಒಂದೇ ಕ್ಷಣದಲ್ಲಿ ಒಪ್ಪಿಕೊಂಡು ನಮಗಿದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ತುಂಬ ತುಂಬ ಧನ್ಯವಾದ. ಐ ಪ್ರಮೋಟ್ that everybody should come ahead and donate blood, because donation of blood is the biggest service you can do to the society. Not only to the society, donation of blood keeps your life healthy, yourself healthy. ಸೊ ನಿಮ್ಮ ಬೆಟರ್ ಲೈಫ್ಗೆ ನೀವು ಬಂದು ಡೊನೇಟ್ ಮಾಡಿ. ಆ್ಯಂಡ್ ಈ ಥರ ಪ್ರಾಜೆಕ್ಟ್ಸ್ ನಾವು ಇನ್ನೂ ಮುಂದೆ ಮಾಡ್ತೀವಿ, ನಮಗೆ ಮಾಡೋಕ್ಕೆ ಸಪೋರ್ಟ್ ಕೊಡಿ ಅಂತ ಹೇಳಿ